ಕರುನಾಡ ಶಿಲೆಯಲ್ಲಿ ಅರಳಿರೋ ಶ್ರೀರಾಮ ತನ್ನ ಮಂದಿರದ ಗರ್ಭಗೃಹ ಸೇರಲು ಕ್ಷಣಗಣನೆ ಶುರುವಾಗಿದೆ. ಕೆತ್ತಿದ ಜಾಗದಿಂದ ಮೂರ್ತಿಯನ್ನ ದೇಗುಲದತ್ತ ಶಿಫ್ಟ್ ಮಾಡಲಾಗಿದ್ದು, ಇಂದಿನಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ. ಇದರ ನಡುವೆ ರಾಮಮೂರ್ತಿಯ ಶಿಲೆ ಸಿಕ್ಕ ಮೈಸೂರಿನ ಆ ಜಮೀನು ಪುಣ್ಯ ಸ್ಥಳವಾಗಿ ಮಾರ್ಪಟ್ಟಿದೆ. ಹಬ್ಬದ ಸಂಭ್ರಮ, ಮಹೋತ್ಸವದ ಸಡಗರ, ಇಡೀ ಅಯೋಧ್ಯೆ ಮಧುವಣ ಗಿತ್ತಿಯಂತಾಗಿದೆ. ರಾಮನ ಹುಟ್ಟೂರು ಜಗಮಗಿಸುತ್ತಿದೆ. ಅಯೋಧ್ಯೆಯ ಕಣ ಕಣದಲ್ಲೂ ರಾಮ ಜಪ, ಗಲ್ಲಿ ಗಲ್ಲಿಯಲ್ಲೂ ವಿದ್ಯುತ್ ಅಲಂಕಾರ. ಮಂದಿರ ಉದ್ಘಾಟನೆಗೆ 4 ದಿನ ಬಾಕಿ ಉಳಿದಿದ್ದು, ಕರುನಾಡ ಶಿಲೆಯಲ್ಲಿ ಮೂಡಿರೋ ಬಾಲರಾಮ ಇಂದು ಮಂದಿರದ ಅಂಗಳ ತಲುಪಲಿದ್ದಾನೆ. ಮಂದಿರ ತಲುಪಲಿದ್ದಾನೆ ಮರ್ಯಾದ ಪುರುಷ. ಶ್ರೀರಾಮ ಮಂದಿರದಲ್ಲಿ ಪೂಜೆ ಕೈಂಕರ್ಯ. ಅಯೋಧ್ಯೆ ಶ್ರೀರಾಮ ಜನ್ಮ ತಳೆದ ನೆಲ. ಅದೇ ಮಣ್ಣಿನಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿದ್ದು, ಜನವರಿ 22ರಂದು ರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಲಿದೆ. ವಿಷಯ ಅಂದ್ರೆ, ಕರುನಾಡ ಶಿಲೆಯಿಂದ, ಕನ್ನಡದ ನೆಲದ ಶಿಲೆಯಿಂದಲೇ ಮೂಡಿರುವ ಬಾಲರಾಮ ಪದ್ಮಪೀಠದಲ್ಲಿ ಆಸೀನವಾಗಲಿದ್ದಾನೆ. ಇಂದು ಅಯೋಧ್ಯೆಯ ಸರಯೂ ನದಿಯಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ಮೂರ್ತಿ ಕೆತ್ತಿದ ಜಾಗದಿಂದ ದೇಗುಲಕ್ಕೆ ಇಂದು ವಿಗ್ರಹ ತರಲಾಗುತ್ತೆ. 1.5 ಟನ್ ತೂಕದ ಮೂರ್ತಿಯನ್ನ ಕ್ರೇನ್ ಬಳಸಿ ಶಿಫ್ಟ್ ಮಾಡಲಾಗ್ತಿದ್ದು, ಲಾರಿ ಮಂದಿರಕ್ಕೆ ಆಗಮಿಸಲಿದೆ. ಹೀಗೆ ದೇಗುಲಕ್ಕೆ ಬರ್ತಿದ್ದಂತೆ ಜಲಾಧಿವಾಸ ಸೇರಿದಂತೆ ಮುಂದಿನ 3 ದಿನ ವಿವಿಧ ಅಧಿವಾಸ ಪ್ರಕ್ರಿಯೆ ನಡೆಯಲಿದೆ. ಇನ್ನು ಗರ್ಭಗುಡಿಯ ವಿಡಿಯೋ ಇವತ್ತು ರಿವೀಲ್ ಆಗಿದ್ದು, ನಿರ್ಮೋಹಿ ಅಖಾಡದ ಮಹಾಂತ ದೀನೇಂದ್ರ ಸಂತರು ಗರ್ಭಗೃಹದಲ್ಲಿ ಮಂಗಳಾರತಿ ನೆರವೇರಿಸಿದ್ರು. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಅಭಿಜಿತ್ ಮುಹೂರ್ತದಲ್ಲಿ ಗರ್ಭಗೃಹದಲ್ಲಿ ಮೂರ್ತಿಯ ಪ್ರವೇಶ ಆಗುತ್ತೆ. ಗರ್ಭಗೃಹದಲ್ಲಿ ಯಾವ ಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕೋ ಆ ಜಾಗದಲ್ಲಿ ಅದನ್ನು ಸ್ಥಾಪಿತ ಮಾಡ್ತೀವಿ. ಅದಾದಮೇಲೆ ವಿಧಿವಿಧಾನಗಳು ಶುರುವಾಗ್ತವೆ. ಅಯೋಧ್ಯೆಯಲ್ಲಿ ಕರುನಾಡಿನ ರಾಮ ಪ್ರತಿಷ್ಠಾಪನೆ ಆಗ್ತಿದ್ರೆ, ಇತ್ತ ಶಿಲೆ ಸಿಕ್ಕಿರೋ ಜಾಗ ಪುಣ್ಯ ಸ್ಥಳವಾಗಿ ಮಾರ್ಪಟ್ಟಿದೆ. ಮೈಸೂರು ಜಿಲ್ಲೆ ಹಾರೋಹಳ್ಳಿ ಗುಜ್ಜೇಗೌಡನಪುರದ ಮಧ್ಯದಲ್ಲಿರುವ ಜಮೀನಿನಲ್ಲಿ ಇಂದು ಕೂಡ ಪೂಜೆ ನೆರವೇರಿತ್ತು. ಗ್ರಾಮದ 100 ಮಹಿಳೆಯರು ಆರತಿ ಬೆಳಗಿ ಪೂಜೆ ಸಲ್ಲಿಸಿದ್ರು. ಮಂದಿರ ಉದ್ಘಾಟನೆ ದಿನ ಹತ್ತಿರವಾಗ್ತಿದ್ದಂತೆ ಶ್ರೀರಾಮ, ಹನುಮನ ಬಂಟಿಂಗ್ಸ್, ಶಲ್ಯಗಳಿಗೂ ಬೇಡಿಕೆ ಹೆಚ್ಚಾಗಿದೆ. ಕೊಡಗಿನ ಮಡಿಕೇರಿಯಲ್ಲಿ 2 ದಿನದಲ್ಲಿ 15,000ಕ್ಕೂ ಹೆಚ್ಚು ಶ್ರೀರಾಮ ಶಲ್ಯಗಳು ಮಾರಾಟವಾಗಿವೆ. ಅತ್ತ ವಿಜಯಪುರದಲ್ಲಿ ಮನೆ ಮನೆಗೂ ಅಕ್ಷತೆ ಕೊಡ್ತಿರುವ ರಾಮ ಭಕ್ತರು ಪ್ರತಿ ಮನೆಯ ಗೋಡೆ ಮೇಲೂ ಜೈ ಶ್ರೀರಾಮ ಬರಹ ಬರೆಯುತ್ತಿದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆಗೆ 4 ದಿನ ಇದ್ದು, ಇಂದಿನಿಂದಲೇ ಪೂಜಾ ಕಾರ್ಯಗಳು ಆರಂಭವಾಗಿವೆ. ಬ್ಯೂರೋ ರಿಪೋರ್ಟ್, TV9.